ಒಂದು ದಿವಸ ನೋಡಿ ಸೌಜನ್ಯ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಅಲ್ಲೇ ಅಲ್ಲಿ ಒಂದು 3 ಬಂಡೆ ಆಗಿ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ ಒಂದು 2 ಅಲ್ಲಿ ಇಲ್ಲ. ಬಾಹುಬಲಿ ಬೆಟ್ಟದಲ್ಲಿ ಮೇಲೆ ಬಾಹುಬಲಿ ಬೆಟ್ಟ ಈಗ ಕಾರಣೊಂದು ತಿರುಗುವುದು ರಸ್ತೆ ಬದಿಗೆ ಅಲ್ಲೊಂದು ಜನ ಸಿಕ್ತು. ಅದೊಂದು 12-14 ವರ್ಷ ಹುಡುಗಿ ಇರಬೇಕು. ಅದೇ ಮಣ್ಣು ದಾರಿ ಇಳಿಯೋದು ಅಂತಿದೆ ನೋಡಿ. ಅಲ್ಲಿ ಒಂದು 3 ಬಂಡೆ ಆಗಿ ಇರುತ್ತೆ. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ ಒಂದು 2 ಸ್ಟೇಷನ್ ಅಲ್ಲಿ ಇಲ್ಲ. ಬಾಹುಬಲಿ ಬೆಟ್ಟದಲ್ಲಿ ಮೇಲೆ ಬಾಹುಬಲಿ ಬೆಟ್ಟ ಈಗ ಕಾರಣೊಂದು ತಿರುಗುವುದಿದೆ. ಬಾಹುಬಲಿ ಬೆಟ್ಟ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಅಲ್ಲಿ ಒಂದು ಬದಿಯಲ್ಲಿ ರಸ್ತೆ ಬದಿಗೆ ಅಲ್ಲಿ ಬಂಡೆಗಳು ದೊಡ್ಡ ದೊಡ್ಡ ಬಂಡೆ ಒಟ್ಟಿಗೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ ಕೆಳಗೆ ನೇತ್ರಾವತಿ ಹತ್ರ ಕೆಳಗಡೆ ಒಂದು ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲೊಂದು ಜನ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು. ಪೆಟ್ಟಿಕೋಟೆ ಹಾಕಿದ್ರು. ಶಕ್ತಿ ಇಲ್ಲ. ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿನ ಸೇರ್ಪೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ. ಹೇಗೆಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇರ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಸೌಜನ್ಯ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಅಲ್ಲೇ ಅಲ್ಲಿ ಭಟ್ರ ಹೋಗ್ತಿದೆ ನೋಡಿ. ಈ ಕಡೆ ಸಂಘ ಕೆಳಗೆ ಸಂಘ ಇದೆ ನೋಡಿ. ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿದೆ. ಅಲ್ಲಿ ಒಂದು ಭಟ್ರ ಹೋಗ್ತಿದೆ. ಅಲ್ಲಿ ಆ ಏನವನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕ್ತಿದೆ. ಅಲ್ಲಿಗೆ ಪೊಲೀಸರು ಬರಲಿಲ್ಲ. ಪೊಲೀಸ್ ಇಲ್ಲ, ಯಾರಿಲ್ಲ. ಮಣ್ಣು ಮಾಡಿ ಹಾಕ್ತಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಧರ್ಮಸ್ಥಳದ ಈ ಸಂಘದ ತಾನೊಂದು ತಿರುಗ್ತಿದಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್. ಅದರ ಹೊತ್ತಿಗೆ ಒಂದು 9 ಏನಗಳನ್ನು ಉಂಟಾಗಿದೆ. ಒಂದೇ ಜಾಗದಲ್ಲಿ ಉದ್ದಕ್ಕೆ ಆ ಸೈಡಲ್ಲಿ 9 ಏನಗಳು ಎಲ್ಲ ಗೊತ್ತಿದೆ. ಈಗ ಎಲ್ಲ ಗೊತ್ತಿದೆ. ನಾನೇ ಹೇಳುದು ಈ ತನಿಖೆ ನನಗೆ ಯಾರಾದ್ರೂ ಗಂಡಿದ್ದವರು ರಕ್ಷಣೆ ನಮಗೆ ಕೋರ್ಟ್ನಿಂದಲೇ ಆದೇಶ ಮಾಡಿಸಿಲ್ಲ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ. ಎಲ್ಲ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ. ಧರ್ಮಸ್ಥಳ ಅಂತ ಹೇಳಿದ್ರು. ಇನ್ನೂ ಬರುವುದಿಲ್ಲ ಅವರು. ಇನ್ನೂ ಅವ್ರ ಕಥೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ ಆ ಏನಾದ್ರು ಮಣ್ಣು ಮಾಡ್ತಿರಲ್ಲ, ಇವರು ಒಂದು ಪುರಸಭೆಯವರ ಇಲ್ಲ ಪಂಚಾಯತಿ ಇವ್ರು ತೆಗಿಬೇಕು. ದೇವಸ್ಥಾನ ಆಗ್ಲೇಬೇಕು. ಏನಾದ್ರು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನ ಪಂಚರ್ ಅಂದ್ರೆ ಏನು? ಪೊಲೀಸರು ಪಂಚನಾಮ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ. 5 ಜನ ಸಾಕ್ಷಿ ಆಗ್ಬೇಕಂತೆ. ಪಂಚರುಗಳು ಒಂದು ಏನೋ ಉಳ್ಬೇಕಾದ್ರೆ ಪಂಚನಾಮ ಆಗ್ಬೇಕು ಅಂತ ಯಾಕೆ ಹೇಳೋದು? ಪಂಚನಾಮ ಅಂದ್ರೆ ಏನು?